ಕಾಸರಗೋಡ್ದು ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ? ಅಂದರೆ ಟೈಮಿಂಗ್ ಹಾಂ. ಬೀಚ್ ಕ್ಲೋಸ್ ಆಗೋದು ಅಂದರೆ ಬೀಚ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 8:30. 8:00ವರೆಗೆ. 8:30 ನೀರಿಗೆ ಆಟ ಆಡೋದು 8:30 8 ಗಂಟೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸ್ವಿಮ್ಮಿಂಗ್ ಕ್ಲೋಸ್ ಆಗೋದು 6:30 ಕ್ಲೋಸ್ ಆಗುತ್ತೆ. ಬೀಚ್ ಕ್ಲೋಸ್ ಆಗೋದು ಒಂದು 8 ಗಂಟೆ 8:30 ತನಕ. ರಾತ್ರಿ ಆದರೆ ರಾತ್ರಿ 8:30. 8:00ರಿಂದ 8:30. ಹಾಂ, ಅಂದರೆ ಬೆಳಗ್ಗೆ 8 ಬೀಚಿಂಗ್ ಕ್ಲೋಸಿಂಗ್ ಆಗೋದು 8:30ಇಂದ 8:30. ಹಾಂ. ಸ್ವಿಮ್ಮಿಂಗ್ ಕ್ಲೋಸ್ ಆಗೋದು ಸ್ವಿಮ್ಮಿಂಗ್ ಸ್ಟಾರ್ಟ್ ಆಗೋದು 8:30ಇಂದ 6:30 ತನಕ ಸ್ವಿಮ್ಮಿಂಗ್ ಇರುತ್ತೆ. ಈಗ ಕಾಸರಗೋಡು ಬೀಚಲ್ಲಿ ಎಷ್ಟೊತ್ತಿಗೆ ಬಂದರೆ ಇದೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಅಂತ? ಎಷ್ಟೊತ್ತಿಗೆ ಬರ್ತಾರೆ ಪ್ರವಾಸಿಗರು? ಅಂದರೆ ಪ್ರವಾಸಿಗರೆಲ್ಲ ಸಾಯಂಕಾಲ ಬರ್ತಾರೆ. ಸಾಯಂಕಾಲನೇ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಸನ್ಸೆಟ್ ನೋಡ್ಲಿಕ್ಕೆ ಬರ್ತಾರ. ಹಾಂ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಂ. ಸೊ ಮಧ್ಯಾಹ್ನ ಮೇಲೆ ಇಲ್ಲಿಗೆ ವಿಸಿಟ್ ಕೊಡೋದು ಒಳ್ಳೆಯದು. ಹಾಂ, ಮಧ್ಯಾಹ್ನ. ಹಾಂ, 3 ಗಂಟೆ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ. 4 ಗಂಟೆ ಮೇಲೆ ಒಂದು 8:30ವರೆಗೂ ಇರ್ತದೆ ಹಂಗಾರೆ. ಹಾಂ, 8 ಗಂಟೆ ತನಕ ಇರ್ತಾರೆ. ಹಾಂ ಹಾಂ. 6:30ಗೆ ಸ್ವಿಮ್ಮಿಂಗ್ ಕ್ಲೋಸ್ ಮಾಡ್ತಾರೆ. ಹಾಂ. ಈಗ ನೀರಿಗೆ ಬಿಡುವಂಥ ಬೀಚ್ಗಳಲ್ಲಿ ಇದು ಮಾತ್ರ, ಇಲ್ಲಿ ಒಂದು 2-3 ಬಿಟ್ಟರೆ ಅಪ್ಸರ್ಕೊಂಡೂ ಬಿಡಲ್ಲ. ಅಪ್ಸರ್ಕೊಂಡ ಬಿಡಲ್ಲ. ಆಮೇಲೆ ಇದು ಇಕೋ ಬೀಚ್ ಒಂದು ಬಿಡ್ತೀವಿ. ಆಮೇಲೆ ಮುರುಡೇಶ್ವರ ಒಂದಿರು. ಮುರುಡೇಶ್ವರ ಸ್ವಲ್ಪ ಆಳ ಇದೆ ಅನ್ಸುತ್ತೆ, ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ. ಹಾಂ, ಅಲ್ಲಿ ಲೈಫ್ ಗಾರ್ಡ್ ಇದ್ದಾರೆ, ಹೇಳ್ತಾರೆ. ಹಾಂ, ಹೇಳ್ತಾ ಇರ್ತಾರೆ. ನೀರಲ್ಲ ಆಟ ಆಡ್ಲಿಕ್ಕೆ. ಇಲ್ಲಿ ಪರವಾಗಿಲ್ಲ ಅಲ್ಲ? ಹಾಂ, ಇಲ್ಲಿ ಹಾಂ. ಇದೇನು ಆಳ ಇಲ್ಲ ಅಲ್ಲ ಜಾಸ್ತಿ? ಇಲ್ಲ, ಆಳ ಇಲ್ಲ, ಒಳ್ಳೆ ಇದೆ. ನೀರು ಮತ್ತು ಕ್ಲೀನ್ ಇದೆಯಾ? ಹಾಂ. ನಿಮ್ಮ ಹೆಸರು ಸರ್? ಶಶಾಂಕ್. ಎಷ್ಟಿರೋದಕ್ಕಲ್ಲ ಕ್ರೇಜ್. ಹಾಂ, ನೀರು ಎಳ್ಕೊಂಡು ಹೋಗುತ್ತಲ್ಲ, ಹೋಗುತ್ತಾ? ಇಲ್ಲೂ ಬಿಡ್ತಾರೆ. ಹೊನ್ನಳ್ಳಿ. ಹೊನ್ನಳ್ಳಿ beach. ಹಾಂ, ಅಲ್ಲಿ